ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 17ನೇ ಪ್ರಶ್ನೆಯನ್ನ ಗಮನಿಸಿ. 1 ಅಂಕದ ಪ್ರಶ್ನೆಗಳು. ಸರ್ವಸಮ ತ್ರಿಭುಜವನ್ನ ವ್ಯಾಖ್ಯಾನಿಸಿ. ಸೊ ಇಲ್ಲಿ ಸಮ ತ್ರಿಭುಜಗಳು ಅಂದ್ರೆ ಏನು? ಸೊ 2 ಆಕೃತಿಗಳನ್ನ ತಗೊಂಡ್ರೆ ಸೊ ಅದರ ಆಕಾರಗಳು ಒಂದೇ ಇರಬೇಕು, ಗಾತ್ರಗಳು ಕೂಡ ಒಂದೇ ತರನಾಗಿರ್ಬೇಕು. ಸೊ ಅಂತಹ ಆಕೃತಿಗಳನ್ನ ನಾವೇನಂತ ಹೇಳ್ತೇವೆ? ಸರ್ವಸಮ ಅಂತ ಹೇಳ್ತೇವೆ. ಓಕೆ, ಸೊ ಉದಾಹರಣೆಗೆ ಒಂದೇ ತ್ರಿಜ್ಯವನ್ನ ಹೊಂದಿರುವಂತ 2 ವೃತ್ತಗಳನ್ನ ತಗೊಂಡ್ರೆ ಸೊ ಅದನ್ನ ಒಂದ್ರ ಮೇಲೆ ಒಂದ್ ಇಟ್ಟಾಗ ಏನಾಗತ್ತೆ? ಪರಸ್ಪರ ಸಂಸತ್ತೆ. ಓಕೆ, ಸೊ ಆಗ ಮಾತ್ರ ಇವುಗಳು ಏನಾಗತ್ತೆ ಹೇಳಿ, ಇವು 2 ತ್ರಿಜ್ಯಗಳು ವೃತ್ತಗಳು ಸರ್ವಸಮ ಅಂತ ಹೇಳ್ತೇವೆ. ಸೊ ಸರ್ವಸಮ ತ್ರಿಭುಜಗಳಾಗ್ಬೇಕು ಅಂದ್ರೆ 2 ತ್ರಿಭುಜಗಳ ಅನುರೂಪ ಬಾಹುಗಳು ಮತ್ತು ಕೋನಗಳು ಸಮವಾಗಿರ್ಬೇಕು. ಓಕೆ, ಸೊ ನೋಡಿ, ಉದಾಹರಣೆಗೆ DEF ಮತ್ತು XYZ ಅನ್ನೋ 2 ತ್ರಿಭುಜ ತಗೊಂಡ್ರೆ ಸೊ ಈ ಕೋನ F ಕೋನ Y ಕೋನಕ್ಕೆ ಸಮನಾಗತ್ತೆ. ಸೊ ಇಲ್ಲಿ DF XZ ಗೆ, EF YZ ಗೆ, TE XY ಗೆ, ಈ ರೀತಿ ಅನುರೂಪವಾದಂತಹ ಕೋನಗಳು ಸಮನಾಗಿರ್ಬೇಕು. ಮತ್ತ ಅದೇ ರೀತಿ ಕೋನ D ಕೋನ X ಗೆ ಸಮನಾಗ್ಬೇಕು, ಕೋನ E ಕೋನ Y ಗೆ ಸಮನಾಗ್ಬೇಕು, ಕೋನ F ಕೋನ Z ಗೆ ಸಮನಾಗ್ಬೇಕು. ಓಕೆ, ಸೊ ಆಗ ಮಾತ್ರ ನಾವೇನ್ ಹೇಳ್ತೇವೆ? ಆ 2 ತ್ರಿಭುಜಗಳು ಸರ್ವಸಮ ತ್ರಿಭುಜ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ವ್ಯಾಖ್ಯಾನಿಸಬಹುದು ಹೇಳಿ? 2 ತ್ರಿಭುಜಗಳು, ಸೊ 2 ತ್ರಿಭುಜಗಳ ಅನುರೂಪ ಬಾಹುಗಳು ಮತ್ತು ಕೋನಗಳು ಓಕೆ ಸಮವಾಗಿದ್ದರೆ ಅವುಗಳನ್ನು ಸರ್ವಸಮ ತ್ರಿಭುಜಗಳೆನ್ನುವರು. ಓಕೆ, ಥ್ಯಾಂಕ್ ಯು.